ಹಬ್ಬ ಏನ ಬಂಗಾರ ಬಾಯಿ ಮ್ಯಾಗ ಹೊಡಿಯಂಗದ ಬಿಡಿ ಎಲ್ಲ. ಅಡ್ಡಿಲ್ಲ ಅಡ್ಡಿಲ್ಲ ನನ್ನ ಮಗಳು ಏನೋ ಒಂದು ಮಾಡಿದೆಯಲ್ಲ ಒಟ್ಟೆ ಒಳ್ಳೆ ಕೆಲಸ ಮಾಡಿದಿ. ನೀನೇನಾರ ಕೆದಾಳಲ್ಲಕ್ಕೆ ಊರು ಬಿಡಾಡಿ ಆಕಿ ಮುಂದೆ ಏನಾರ ಬಾಯಿ ಬಿಟ್ಟಿದ್ದೆ ಅಂದ್ರೆ ಆಮ್ಯಾಗ ಏನಿಲ್ಲ ಸೀದಾ ಸೀದಾ ಗಡ ಗಡ ಗಂಡನ ಕರ್ಕೊಂಡು ಬೆಂಗ್ಳೂರಿಗೆ ಹೋಗಿ ಎಲ್ಲ ಸಾಮಾನು ತಂದು ಆಕಿನೇ ಹಾಕಿಬಿಡ್ತಿದ್ಲಲ್ಲ. ಅಯ್ಯೋ ನಾನು ಹೊಟ್ಟೆ ಖಾರ ಕಲಿಸ್ತಂಗಾಕಿತ್ತು ಗೊತ್ತನ. ಚಲೋ ಆತು ನೀನೇ ಮಾಡಿದ್ದು. ಆಕಿ ಮಾಡಿದ್ಲ ಅಂದ್ರೆ ನನಗೆ ಎಷ್ಟು ಬೇಜಾರಾಕಿತ್ತು, ಎಷ್ಟು ಸಿಟ್ಟು ಬರ್ತಿತ್ತು ಹೇಳಿ ನೀನ ನೋಡೋಣ. ಪುಣ್ಯಕ್ಕೂ ನೀ ಮಾಡಿದೆಲ್ಲ ನಂಗೆ ಖುಷಿ. ಅಯ್ಯೋ ಅವ್ರ ಮುಂದೆ ನಾನು ಯಾಕವ ಹೇಳಕ್ಕೆ ಹೋಗ್ಲಿ. ಅದೇ ಅಂದೆ ನಾನು, ನೀನು ಯಾಕೆ ಹೇಳ್ತಿ ಹೇಳ. ಅವ್ರ ಮುಂದೆ ಹೇಳೋದಲ್ಲ ಅಂದರೆ ಹಿಂಗೆ ಮಾಡ್ಬೇಕು ಅಂತ ಅನ್ಕೊಂಡೇನಿ ಅಥವಾ ಹಿಂಗೆ ಮಾಡ್ರಿ ಅಂತ ಏನಾರ ಒಂದು ಪರೋಪಕಾರ ಬಾಳಲ್ಲ ನೀವು. ತಂದಿ ಮಗಳು ಅದೇನಂತರ ಮನೆಗೆ ಮಾರಿ ಊರಿಗೆ ಉಪಕಾರಿ ಅನ್ನಂಗೆ ಏನಾರ ಹೇಳಿದ್ದಿ ಅಂದ್ರೆ ಹಾಕೊಂಡು ಕುಂದಿರ್ತಿದ್ಲು. ಮೊದ್ಲು ಮೆರಿತಾಳ, ಈಗ ಗಂಡ ದುಡಿತಾನೆ ಈಡಾಗಿ ರೊಕ್ಕ ಸಿಗ್ತಾವ ಕೈಯಾಗ ಅಂತೇಳಿ. ಈಗ ಆಮೇಲೆ ಅಂಗಡಿ ಮಾಡಿ ಏನಾರ ಆಕಿನ ಒಂದು 4 ಕಾಸು ದುಡಿದಿದ್ಲು ಅಂದ್ರೆ ತಗ ಆಕಿನ ಹಿಡ್ದಾರಿಲ್ಲ ನಂಗೆ ಆಕಿತ್ತು. ಅಲ್ಲ ಯಾವಾಗಾರ ಖರ್ಚಿಗೆ ಒಂದಿಷ್ಟು ರೊಕ್ಕ ಬೇಕಂದ್ರೆ ಕೊಡ್ತೀಯಲ್ಲ ಮತ್ತೆ ಏನು ಈಗೇನು ನೀನೇ ದುಡಿತೀಬೇಕಾದಂಗೆ. ಅಯ್ಯೋ ಅವ್ವ ನೀನೊಂದು ತಗ ಆಯ್ತು ತಗ ಕೊಡೋಣಂತೆ. ಹಂಗೇನು ಖರ್ಚಿಗೆ ಅಂದ್ರೆ ಅನಾವಶ್ಯಕವಾಗಿ ಕೇಳಿದ್ರೆ ನಾನು ಕೊಡಂಗಿಲ್ಲ ಮತ್ತೆ ನೋಡೋದು ಹಂಗೇನಾರು ಅನಿವಾರ್ಯ ಇರಬೇಕು. ಇಷ್ಟಕ್ಕೂ ನೀನು ಸೊಸಿ ಇಂಜಿನಿಯರ್ ಅದಳಲ್ಲವ, ನೀನು ಎಷ್ಟು ಸಲ ನನಗೆ ಅವಮಾನ ಮಾಡಿದಿ. ಅಯ್ಯೋ ನನ್ನ ಸೊಸಿ ಅಷ್ಟು ಕಲ್ತಾಳ ಇಷ್ಟು ಕಲ್ತಾಳ ಅಷ್ಟು ಓದಿ ಇಷ್ಟು ರೊಕ್ಕ ದುಡಿತಾಳ ಅಂತೇಳಿ ನಿನ್ನ ಸೊಸಿ ಇಂಜಿನಿಯರ್ ಅದಳಲ್ಲ ಆಕೆ ಕಡೆ ಇಸ್ಕೋ ನಾನು ಯಾಕೆ ಕೇಳ್ತಿ. ಅಯ್ಯೋ ನಿಮ್ಮನ್ನ ಬಂದು ಸುಮ್ಮನೆ ಬಾರ್ಲಾ ಸುನಿಲ್ಲ ಅಣ್ಣ ಚಲೋ ಆಗೈತಿ. ಓ ಮಸ್ತಾಗೈತಿ. ಏನು ನಮ್ಮ ರೊಕ್ಕ ಕೇಳತ್ತಿದ್ಲನ? ಅದು ಗೊತ್ತಿದ್ದಿದ್ದೆ ಅಲ್ಲ. ಅದಕ್ಕೆ ನಿನ್ನ ಸೊಸಿ ನಿನ್ನ ಮಗ ಏನು ಕಡಿಮೆ ಮಾಡ್ಯಾರವ ಅಲ್ಲೇ ಇಸ್ಕೋ ನೋಡೋಣ ಆದ್ರೆ ನಾನು ಕೊಡ್ತೀನಿ ಈಗಿನ್ನು ಶುರು ಮಾಡೇನಿ ಅಂತಂದೆ. ಸುಮ್ಮನೆ ಅದ್ಲ. ಮತ್ತೆ ಎಲ್ಲಿ ಮಾವರ ಕಾಣವಲ್ರಲ್ಲ? ಅವರು ಅವರು ಅವ್ರ ದೋಸ್ತ್ ಯಾರೋ ಬರ್ತಾರ ಅಂತಂದ್ರಪ್ಪ. ಎಲ್ಲದಾರ ಗೊತ್ತಿಲ್ಲ, ಏನು ಕರಿಗಿರಕ್ಕೆ ಹೋಗ್ಯಾರ ಗೊತ್ತಿಲ್ಲ ನಮ್ಗೆ. ಅದಾರಲ್ಲ ಒಳಗೆ ಅತ್ತಿಯರ್ ಅದಾರ ಎಲ್ಲರೂ ಅದಾರ ಬರ್ರಿ ಒಳಗೆ ಹೋಗನ್. ಅಲ್ಲ ಸರೋಜಕ್ಕ ಇವು ನೋಡ ಯಾರ ನೋಡಿದ್ರೆ ಪಾಸಿವಂತಾರನ ಇವನ್ನ. ಒಳ್ಳೇದಾತ್ ನಿನ್ನ ಮಗಳು ಇಂಥದ್ದೊಂದು ಅಂಗಡಿ ತೆಗ್ದಿದ್ದು ನಮ್ಮೂರಾಗ ಎಲ್ಲಿತ್ತು ಬಾ. ಇಲ್ಲೇ ಬಾಜು ಊರಿನವರು ನಮ್ಮ ಊರಿನವರು ಎಲ್ಲರೂ ಇದಕ್ಕೆ ಹೋಗೋದೇ ಆಗಿತ್ತು. ಒಳ್ಳೆ ಬಸ್ ಸ್ಟ್ಯಾಂಡ್ನಾಗ ಕೂಟಿಗೆ ದಾರ್ಯಾಗ ತೆಗೆದು ಚಲೋ ಮಾಡಿಲ್ಲ. ಇದು ಹುಬ್ಬಳ್ಳಿ ಪೇಟೆಗಾಗಿದ್ರೆ ಇನ್ನೂ ಚಲೋ ನಡೀತಿತ್ತ ಏನು ಅಲ್ಲ. ಹುಬ್ಳಿ ಪೇಟೆಗ ನನ್ನಂಥ ಅಂಗಡಿ ಸಾವಿರಾರ್ರಿ. ಅಲ್ಲಿಕ್ಕಿಂತ ಇನ್ನೂ ಇಲ್ಲೇ ಯಾವುದೂ ಇಲ್ಲ, ಇಲ್ಲಿಲ್ಲ ಬೆಳಗ್ಲಾಗ ಇಲ್ಲ, ಇಲ್ಲಿ ಬಾಜು ಕಡಿಕೊಪ್ತಾಗಿಲ್ಲ, ಆಮೇಲೆ ಇಲ್ಲೇ ಸನೇದ್ರಾಗ ಯಾವ ಊರಾಗೂ ಇಲ್ಲ. ಹಿಂಗೈತಿ ಅಂತೇಳಿ ಇಲ್ಲೇ ನಾವು ಹಂಚಿ ಪತ್ರ ಅದು ಕಾಗದ ಪತ್ರ ಅವು ಪಾಂಪ್ಲೆಟ್ ಮಾಡಿ ಹಂಚಿ ಇಲ್ಲೇ ಬಸ್ ದಾಟೆ ಹೋಗ್ಕವಲ್ಲ. ಹುಬ್ಳಿಗೆ ಹೋಗ್ಬೇಕಾದ್ರೆ ಬಸ್ ಸ್ಟ್ಯಾಂಡ್ ದಾಟೆ ಹೋಗ್ಬೇಕು. ಇಲ್ಲೇ ಚಂದ ಕಂಡ್ಬಿಟ್ರೆ ಇಲ್ಲೇ ತಗೋತಾರಲ್ಲ ಅದಕ್ಕೆ ಇಲ್ಲಿ ಮಾಡಿದ್ದೆ. ಹೆಂಗದ ನೋಡ ಹಂಗೆ ಕೊಳ್ಳ ನೆಕ್ಲೆಸ್. ಅಯ್ಯೋ ಈಗಿನ ರೇಟ್ನಾಗ ಬಂಗಾರ ತೊಗೊಳಕಂತರೂ ಆಗಂಗಿಲ್ಲ. ಇವನ್ನ ಹಾಕೊಂಡು ಸಮಾಧಾನ ಮಾಡ್ಕೊಳ್ಳೋದಷ್ಟೇ. ಚಲೋ ಆತ್ ಬಿಡ ಸರೋಜಕ್ಕ ಮಸ್ತ್ ಐತಿ. ಏ ಪ್ರೇಮಕ್ಕ ಇವ್ನು ನೋಡಿ ಏನೋ ಒಳಗೆ ಬಾಯಿಲೆ ನಮ್ಮ ಊರನ್ ಬಿಡಾಡ್ಯಾರಲ್ಲ ಇದನ್ನ ನೋಡಿ ಬಾಯಿ ತಕೊಂಡು ನಿಂತಾರ. ಯಾವ್ಯಾಕ್ಯಾರ ಬಂದು ಉದ್ರಿ ಪದ್ರಿ ಕೇಳಿದ್ರ ಕೊಡ್ಬೇಡ ಏನ ಇವತ್ತು ನಗದು ನಾಳೆ ಉದ್ರಿ ಅಂತ ಹೇಳು. ಆಮೇಲೆ ಇಲ್ಲಾಂದ್ರೆ ಅವು ಎಂತ ಬೋರ್ಡ್ ಬರ್ತಾವಲ್ಲ ಉದ್ರಿ ಕೇಳಬೇಡಿ ಅಂತೇಳಿ ಏನೇನೆಲ್ಲ ಬರ್ಸ್ತಾರಲ್ಲ ಅವನ್ನೆಲ್ಲ ಹಾಕ್ಬಿಡು. ಆಮೇಲೆ ಉದ್ರಿ ಮಾತ್ರ ಯಾವ ಬೆಂಡ್ಲಾರ್ಗಿ ಕೊಡಾಕೋಬೇಡ ಹೇಳ್ತೀನಿ ನೋಡು. ಆಮ್ಯಾಗ ತಗೊಳ ಮಟ್ಟ ತಗೊಂತಾರ ರೊಕ್ಕ ಕೇಳಿದ್ರೆ ಇವ್ರು ಎಲ್ಲೆಲ್ಲಾರ ಒತ್ತಂಗಕತಿ. ಆಮ್ಯಾಗ ನೋಡಿ ರೊಕ್ಕ ಕೊಡಂಗಿಲ್ಲ. ಅದಕ್ಕೆ ನಾ ಹೇಳ್ತೀನಲ್ಲ ಉದ್ರಿ ಮಾತ್ರ ಯಾರಿಗೆ ಏನು ಕೊಡ್ಬೇಡ ನೆನ್ಪಿಟ್ಕೋ. ಇಲ್ಲ ಆಳವಾ ಎಲ್ಲರೂ ಬರೀ ಮಂಗಳಾರತಿ ಹೇಳ್ತೀನಿ. ಪೂಜೆ ಭಾಳ ಚಂದಾಗೈತಿ. ಎಷ್ಟು ಚಂದ ಮಾಡ ನನ್ನ ಸಸಿ ಅಲ್ಲ. ಹೋನ ಶಾಂತಕ ಪೂಜೆ ಭಾಳ ಚಂದ ಮಾಡ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ ಗೆಜ್ಜೆಯ ಕಾಲಿನ ನಾದವ ತೋರುತ. ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಗೆಜ್ಜೆಯ ಕಾಲಿನ ನಾದವ ತೋರುತ. ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಕನಕವೃಷ್ಟಿಯ ಕರೆಯಿತ ಬಾರೆ ಮನಕಾಮನೆಯ ಸಿದ್ಧಿಯ ತೋರೆ. ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಬೇಗ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಶಂಕೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುವುತ ಬಾರೆ. ಕುಂಕುಮಾಂಕಿತೆ ಪಂಕಜಲೋಚನೆ ವೆಂಕಟರಮಣನ ಬಿಂಕದ ರಾಣಿ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅತ್ತಿತ್ತಲುಗದೆ ಭಕ್ತರ ಮನೆಯಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ. ಸತ್ಯವ ತೋರುತ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪುತ್ತಳಿ ಗೊಂಬೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಪೂಜೆ ಚಂದ ಮಾಡ್ಯಾಳ. ಬರ್ರಿ ಎಲ್ಲರಿಗೂ ಪಣಿವಾರ ಹಂಚನ್ ಬರ್ರಿ. ಶಾಂತಕ್ಕ ಏನಪ್ಪ ಆಗಲಿಂದ ನಿಮ್ಮ ಅತ್ತಿಗೆ ಒಂದೇ ಸಮಯ ನೋಡಕತ್ತಾಳ. ಏನೋ ಸ್ಕೆಚ್ ಹಾಕಿದಂಗೆ ಐತಿ. ಏನೋ ಬೇಕಾಗಿರ್ಬೇಕು. ಮಗಳನ್ನ ಆಗಲಿಂದ ಕೇಳ್ತಾ ಇದ್ಲು.
ಕೇಳ್ಕೊಂಡು ಹೋಗ್ಲಿ ಬಿಡಿ ಅವತ್ತಾಗ ತಾಯಿ ಉಂಟು ಮಗಳು ಉಂಟು ಹೌದಿಲ್ಲ. ನಾವು ಯಾಕೆ ಅದ್ರಾಗ ಭಾಗವಹಿಸ್ಬೇಕ ಪರಕ್ಕ? ಇವೆಲ್ಲ ನಾ ಕೇಳಕ್ಕೆ ಹೋಗಲ್ಲ. ಅವ್ರಿಗೆ ಹೇಳಿದ್ರೆ ಹೇಳಿ, ಬೇಡ ಅಂದ್ರೆ ಬಿಡ್ಲಿ, ನಾ ಕೇಳಕ್ಕೆ ಹೋಗಲ್ಲವ, ಯಾಕೆ ಬೇಕತ್ತಾಗ ಹೌದಿಲ್ಲ. ಚಲೋ ಬಿಡು, ಬಾಳೆ ಬೆಚ್ಚೆ ಮಸ್ತ್ ಅದಾವಲ್ಲ ರೀ ಬಳಿ. ನನಗೂ ಈ ಥರದ್ದು ಸೇಮ್ ಬಂಗಾರದ ಮಾಡಿಸ್ಕೋಬೇಕಂತ ಆಸೆ. ಈಗಿನ ಬಂಗಾರ ರೇಟಿಗೆ ಎಲ್ಲಿ ತೊಗೊಳಕತ್ತೈತಿ? ಈ ಶಾಂತಕ್ಕ ಇಲ್ಲದಾವಲ್ಲ ಇವು ಪಾಟ್ಲಿ ಬಿಲ್ವರ ಭಾರಿ ಚಂದ ಅದಾವ ಇವು. ಇವು ಎಷ್ಟು ರೇಟ್ ಏನು ಒಂಚೂರು ಕೇಳ. ಇವೆಲ್ಲ ಚೀಟಿ ಬರ್ದು ಟ್ಯಾಗ್ ಜೋತ್ ಬಿಟ್ರಲ್ಲ, ಇವೆಲ್ಲ ನಿನ್ನ ಸೊಸಿನ ಮಾಡಿರೋದನ? ಹ್ಞೂ, ಏನಾದು 100 ರೂಪಾಯಿ, 150 ರೂಪಾಯಿ, 180 ರೂಪಾಯಿ, ಒಂದೊಂದು ಡಿಸೈನ್ ಒಂದೊಂದು ರೇಟ್ ಬಿದ್ದಿರ್ತಾವೆ. ಹೊಸ್ತಾಗೆಲ್ಲ ಭಾಳ ಲಾಭ ತೊಗೊಳಕತ್ತಿಲ್ಲ ಆಕಿನೂ. ನನಗೆ ಹೇಳ ಭಾಳ ಅಂದ್ರೆ ಎಲ್ಲಕ್ರ ಮೇಲೆ ಒಂದು 20 ರೂಪಾಯಿ ಅಷ್ಟೇ ಲಾಭ ಇಟ್ಕೊಂಡು ಮಾರ್ತಾ ಅದಾಳ. ಹೌದನ ಶಾಂತಕ್ಕ? ನನಗಂತೂ ಇವು ಬಳಿ ಭಾಳ ಇಷ್ಟ ಆಗ್ಯಾವ. ಒಂಚೂರು ನಿನ್ನ ಸೊಸಿನ ಕೇಳ ಎಷ್ಟು ರೇಟ್ ಅಂತೇಳಿ ತೊಗೊಂಡ್ರೆ ತೊಗೋತೀನಿ. ಇವತ್ತು ಅಂಗಡಿ ಪೂಜೆಗೆ ಹೋಗ್ಬೇಕಲ್ಲ, ಅಲ್ಲೇ ಹಾಕೊಂಡು ಹೋಗ್ಬಿಡ್ತೇನೆ ಅಂತ. ಅಲ್ಲಿ ಹೊರಗೆ ನಿಂತಾಳೆ ಏನವ, ಏನು ಮಾತಾಡ್ಸ್ಕೊಂಡು ನಿಂತಾಳೆ, ತಡಿ ಕರಿತೇನೆ, ತೊಗೊಂಡೋಗಿ ಹೋಗುವಂತೆ. ತಡಿ ಹಂಗಾರೆ ನಮ್ಮ ಮನೆಗೆ ಹೋಗಿ ಪಟ್ಟಂತ ಪರ್ಸ್ ತೊಗೊಂಡ್ಬಿಡ್ತೇನೆ. ಇರ್ಲಿ ತಗೋ, ನೀ ತೊಗೊಂಡು ಹೋಗ, ಆಮೇಲೆ ಕೊಡವಂತಿ ರೊಕ್ಕ ಎಲ್ಲೋಕತಿ. ಅಯ್ಯ ಅಲ್ಲ ಶಾಂತ, ನೀವು ಒಬ್ಬಕ್ಕೆ ಇವತ್ತಾಗ ಹೊಸ್ತಾಗಿ ಅಂಗಡಿ ತೆಗ್ದೈತಿ, ಅದ್ರಾಗೂ ಇವತ್ತು ಲಕ್ಷ್ಮೀ ಪೂಜೆ ಮಾಡೈತಿ. ಪಾಡ್ಯ ದಿನ ಒಂದೇ ಬೋಣಿಗೆ ಆಗ್ತಾ ಇರೋದು. ಒಂದೇ ಬೋಣಿಗೆನ ನೀವು ಉದ್ರಿ ಕೊಟ್ಟು ಕಳ್ಸಕತ್ತಿಯಲ್ಲ, ಅವರು ರೊಕ್ಕ ಆಮೇಲೆ ಕೊಡ್ತಾರ, ನಾನು ಇಲ್ಲ ಅಂತ ಹೇಳಂಗಿಲ್ಲ. ಒಂದೇ ಬೋಣಿಗೆ ಹಂಗೆ ಕೊಡೋ ಬದ್ಲಿ ಒಟ್ಟು ರೊಕ್ಕ ಕೊಟ್ಟು ತೊಗೊಂಡು ಹೋಗ್ಬಿಟ್ರೆ ಚಲೋ ಅಲ್ಲನ. ಗಿರ್ಜಕ್ಕರ ನೀವೇನು ತಲೆ ಕೆಡಿಸ್ಕೋಬೇಡ್ರಿ, ರೊಕ್ಕ ಕೊಟ್ಟೆ ಒಯ್ರಿ. ಹೌದು ಶಾಂತಕ್ಕ, ಪಾಪ ಸರೋಜಕ್ಕರ ಹೇಳೋದು ಬರಬ್ಬರಿ ಐತಿ. ತಡಿ ನಾನು ಹಿಂಗೆ ಹೋದಕ್ಕೆ ಹಿಂಗೆ ಪರ್ಸ್ ತೊಗೊಂಬರ್ತೇನೆ. ನಾನು ಸುಸ್ತೇರ್ಗೂ ಹೇಳ್ತೇನೆ ತಡಿ, ಮಸ್ತ್ ಅದ, ಹೋಗಿ ಏನು ಬೇಕು ತೊಗೊಂಡ್ರೆ ತೊಗೊರಿ ಅಂತೇಳಿ. ಹೊಳ್ಳ ಬೆಳ ಸುಟ್ಗೆ ಸಿಡ್ಕೊಂಡು ಬರ್ತಾರಲ್ಲ, ಅವ್ರ ಕಡೆ ಕುತ್ಕೊಂಡು ಅದು ಇದು ನೋಡ್ತಿರ್ತಾರೆ. ಅದ್ರಾಗಾರ ಭಾಳ ಡಿಸೈನ್ ಇರಲ್ಲ, ಏನಿಲ್ಲ, ಅವನೇ ಹೊಳ್ಳ ಬೆಳ ನೋಡೋದು, ಅದ್ರಾಗ ತೊಗೊಳೋದು ಮಾಡ್ತಾರೆ. ಇಲ್ಲಿ ಹೋಗಿ ನೋಡ್ರಿ, ಚಂದ ಇದ್ರೆ ತೊಗೊರಿ ಅಂತ ಹೇಳ್ತೇನೆ. ರೊಕ್ಕ ತೊಗೊಂಡೇ ಬಂದ್ಬಿಡನ್ನ. ಅಯ್ಯ ರೊಕ್ಕ ತರ್ತಾರೆ ತೊಗೊರ, ಉದ್ರಿ ಯಾಕೆ ಹೋಯ್ತಾರ ಅವ್ರು? ಅತ್ತಿಗೆಮ್ಮ ಯಾಕೆ ಹಿಂಗೆ ಮಾತಾಡ್ತೀರಿ? ಎಲ್ಲರೂ ಓಡೋತಾರನ? ಅಲ್ಲಿ ರೊಕ್ಕ ತಗೊಂಡೇ ಬಂದ್ಬಿಡ ಅಂದ್ರೆ ಹಂಗೆ ಬರ್ತಾರನ, ಮುದ್ದಾಮ ತೊಗೊಳಕಂತ ಬರೋರು. ಈಗೇನ ಗಿರ್ಜಿ ಹಂಗೆ ಬಂದಿದ್ಲು, ಆತ ತೊಂಬ ಅಂದ್ರಿ ಒಂದು ಬೇರೆ ಮಾತು, ಅದು ಹೋದ್ರ ತರಾಕ. ಈಗೀಗ ಮುದ್ದಾಮ ಹಂಗಂದ್ರೆ ನೀವು ಬಿಡ್ರಿ ಅತ್ತಿಗೆಮ್ಮ, ನೀವು ಹಂಗೆಲ್ಲ ಮಾತಾಡ್ಬಾರ್ದಪ್ಪ. ಅಯ್ಯ ಅದ್ರಾಗ ಏನೈತೆ ತಗೋ, ಇದ್ದಿದ್ದು ಹೇಳಿದೆ, ಹೋಲ್ಬಿಡು. ಅಂದಾಗ ನನಗೊಂದು ಜೋಡಿ ಚಲೋ ಪಾಟ್ಲಿ ಬಿಲ್ವಾರ್ ಕೊಡ. ರೊಕ್ಕ ತೆಗೀರಿ. ಅಯ್ಯ ನನ್ನ ಮಗಳ ಅಂಗಡಿ ಇದೆ, ನನ್ನ ಮಗಳ ಅಂಗಡಿಯಾಗ ನಾ ರೊಕ್ಕ ಕೊಡ್ಬೇಕನ? ಮಗಳ ಅಂಗಡಿ ಆದ್ರ ಇದ್ರಾಗ ಇದು ಮಗಳದಷ್ಟ ಅಲ್ಲ, ಹಳೆಯಂದು ಸಂಬಂಧ ಐತಿ. ಅದ್ರಾಗ ಅದು ಅಲ್ದೇವಿ ಲಕ್ಷ್ಮೀ ಪೂಜೆ ಮಾಡೇವಿ, ಹಬ್ಬ ಹೊಸ್ತಾಗಿ ತೆಗದೇವಿ, ಹಂಗ ತಗೊಳಕಾಕತ್ತೇನ? ರೊಕ್ಕ ಕೊಟ್ಟೆ ತಗೋಬೇಕಪ್ಪ. ನೀವೇ ಹೇಳಿರಲ್ಲ ಯಾರಿಗೂ ಉದ್ರಿ ಕೊಡಂಗಿಲ್ಲ, ಎಲ್ಲ ತಿನ್ನಾಕ್ ಉಣ್ಣಾಕ್ ಬಿಡೆ, ರೊಕ್ಕ ರೂಪಾಯಿಗೆಲ್ಲ ಏನು ಇಲ್ಲ. ಇವನ್ನೆಲ್ಲ ತಗೊಳೋದಾದ್ರೆ ರೊಕ್ಕ ಕೊಟ್ಟೆ ತಗೋಬೇಕು. ಆಯ್ತು ಬಿಡಪ್ಪ, ಹೋಲ ತಗ. ಯೋ ಅದೇರೆ, ನಿಂಗೇನಾರು ಬೇಕಾದ್ರೆ ತಗೋರವಿ, ನಂಗೇನು ಬೇಡ ಚಿಕ್ಕಮ್ಮರ, ನಂಗೇನು ಬೇಡ್ರಿ. ಇದು ಪರಕ ಪರಕ, ಇದು ತಡಿ ತಡಿ ತಡಿ, ಹೋಗ್ಬೇಡ್ರಿ, ಸುಮ್ಮನೆ ನಿಂತಿರಲ್ಲ. ಆ ಪೇಡೆ ಚೂಡ ಅವೆಲ್ಲ ಹಾಕಿ ಕೊಡ್ಬರ್ರಿ ಪ್ಲೇಟ್ಗೆ, ಬರ್ರಿ ನಾನು ಜ್ಯೂಸ್ ಹಾಕ್ತೇನೆ. ಇವು ದೇವ್ರೆ, ಮಂದಿ ಪೂಜೆಗೆ ಬಂದವ್ರು ಹೊಂಟು ನಿಂತರು. ಛೇ, ಎಷ್ಟೆಲ್ಲ ವ್ಯಾಪಾರ ಐತಿ, ಎಷ್ಟು ಚಂದ 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 ಇವೆಲ್ಲ ಅದು. ನನ್ನ ತಲೆಯಾಗೊಂದು ಬರಲಿಲ್ಲಲ್ಲ ಇದು. ಛೇ, ಎಷ್ಟು ಚಂದ ಚಂದ ಅದಾವು. ನಂಗೆ ಮೊದಲೇ ಯೋಚನೆ ಬಂದಿದ್ರೆ ನಾನೇ ಹಾಕ್ಬೋದಾಗಿತ್ತಲ್ಲ ಇದನ್ನೆಲ್ಲ. ನಾನು ಒಂದು ಏನಾರ ದುಡಿಮೆ ಮಾಡ್ಬೇಕಪ್ಪ. ಇವರು ದುಡಿಯಾಕತ್ರು, ಅವರು ದುಡಿಯಾಕತ್ರು, ಎಲ್ಲರೂ ದುಡಿಮೆ ಮಾಡ್ತಾ ಇದಾರ. ನನ್ನ ಹಣೆ ಬರೋಕ್ಕೆ ಏನೂ ಇಲ್ಲ. ಏನು ಮಾಡೋದು? ಕೆಲಸ ಮಾಡ್ಲಂಗೆ ಹಿಂಗೆ ಕುಂತ್ರೆ ನಡೆಯಲ್ಲ. ಬರೀ ನನ್ನ ಗಂಡಂದು ವರ್ಷಕ್ಕೊಂದ್ಸಲ ಬರೋ ಅಡಿಕೆ ಬೆಳಿಕ ನಂಬ್ಕೊಂಡ್ರೆ ಎಲ್ಲ ಆಕ್ಕತ್ತ, ಗಗನಕ್ಕೆ ಏರ್ತಾಯಿತ್ತು ಬಂಗಾರ ರೇಟ್. ಏನು ಮಾಡೋದು? ನಾನು ಏನಾದರೂ ಒಂದು ವ್ಯಾಪಾರ ಮಾಡಬೇಕು. ನಾನೇನು ಕಲ್ತಿಲ್ಲಲ್ಲ, ಏನು ಮಾಡಲಿ? ಬರೀ ಓದಿ ಸುಮ್ಮನಾಗ್ಬಿಟ್ಟೆ. ಅದಕ್ಕೆ ಅನ್ನೋದು ಹೆಣ್ಮಕ್ಳಿಗೆ ಏನಾರ ಒಂದು ಗೊತ್ತಿರ್ಬೇಕು ವಿದ್ಯೆ ಅಂತೇಳಿ. ಏನಾರ ಒಂದು ಹುಡ್ಕೊಂಡು ತಿನ್ನಕ್ಕೆ ಮಾಡಕ್ಕಾರ ಬರ್ತೈತಿ. ಈಗ ನೋಡಿ ಅದು ಇಲ್ಲ ಇದು ಇಲ್ಲ ಅನ್ನಂಗೆ ಆತು ನನ್ನ ಬಾಳೆ. ಇದು ಅತಿ ಕರೆಯಕತ್ತಾಳ. ಓ, ಚೂಡ ತಿನ್ನಕ್ಕಿರ್ಬೇಕು. ಅಡ್ಡಿ ಇಲ್ಲ, ಮಸ್ತ್ ಅದಾವಲ್ಲ ಜುವೆಲ್ಸ್. ಇವೆಲ್ಲ ಯಾವಾಗ ರೆಡಿ ಮಾಡಿಸಿದ್ರ ಏನೋ ನೋಡಿ. ಅಲ್ಲ ಫರ್ನಿಚರ್ ಇವೆಲ್ಲ ಇಡು ಎಲ್ಲ ರೆಡಿ ಇದ್ವಾ? ಅಯ್ಯೋ ಇಲ್ಲಣ್ಣ, ಎಲ್ಲ ಇವ್ರು ಹೋಗಿ ತೊಗೊಂಡು ಬಂದಿದ್ದು. ನಮ್ಗೆ ಇದ್ರ ಬಗ್ಗೆ ಯೋಚನೆನೇ ಇದ್ದಿದ್ದಿಲ್ಲ. ಅಂಗಡಿ ಕ್ಲೀನ್ ಮಾಡಿಸಿ ಬರೀ ಪೇಂಟ್ ಗಿಂಟೆಲ್ಲ ಹೊಡಿಸಿ ಇದು ಮಾಡಿದ್ವಿ. ಇದು ಎ ಸಿ ಮಾತ್ರ ಇದು ಅಂಗಡಿ ಒಳಗಿಂದ ಅವರೇ ಬಿಟ್ಟು ಹೋಗಿದ್ರು. ಆಮೇಲೆ ಇದೆಲ್ಲ ಕ್ಲೀನ್ ಮಾಡಿಸಿ ಇದು ಮಾಡಿತ್ತು. ಇವನ್ನ ಹಾಕ್ಬೇಕಲ್ಲ ಮತ್ತೆ ಫಟಾಫಟ ಹೋಗಿ ರೆಡಿಮೇಡ್ ಇದ್ದಿದ್ದನ್ನು ಹುಬ್ಳಿ ಒಳಗೆ ಹುಡುಕಿ ಎಲ್ಲ ಇವೆಲ್ಲ ಫರ್ನಿಚರ್ ಇದೆಲ್ಲ ಪೂರ್ತಿ ಸೆಟ್ ತೊಗೊಂಡು ಬರೋಕೆ 80,000 ರೂಪಾಯಿ ಖರ್ಚಾಗೈತಿ. ಆ ಕಡೆ ಇರೋದಷ್ಟು ಇದಿಷ್ಟು ಹೊರಗಡೆ ಆ ಗ್ಲಾಸ್ ಎಲ್ಲ ಬಂದತ್ತಲ್ಲ ಅದು, ಅವ್ನು ಇಡಕ್ಕೆ ಸ್ಟ್ಯಾಂಡ್ಸ್ ಎಲ್ಲ ಬಂದವಲ್ಲ ಅದು ಎಲ್ಲ ಸೇರಿ 80,000 ರೂಪಾಯಿ ಖರ್ಚು. ನಿಂತ ಕಾಲ ಮೇಲೆ ಒಂದು 3 ಲಕ್ಷ ರೂಪಾಯಿ ಆತನಪ್ಪ ಇದಕ್ಕೆ ಬಂಡವಾಳ. ಕರೇನೋ ಅಣ್ಣ? ಹೌದಾ? ಅಲ್ಲ ಅಣ್ಣ, ಅದಕ್ಕೆ ಮ್ಯಾಕ್ ಬರಲಿಲ್ಲ ಹೊಟ್ಟೆಗೆ ಸಂಕಟ. ಹೆಂಗೆ ಬರ್ತಾಳೆ ಹೇಳಿ, ನೋಡ್ತಾಳೆ ಹೇಳಿ ಇದನ್ನೆಲ್ಲ. ಎಂಥ ಕುದ್ಲಿಗೆಡಿ ಗುಣದ್ದೈತಿ ಅಂದ್ರೆ ಅದು ಅಷ್ಟು ಇದೈತದ, ಬರಬಾರ್ದನ ಒಂಚೂರು. ಮತ್ತು ನಾನು ಹೇಳೇನವ 2 ಸಲ ಹೇಳಿದೆ, ಬರ್ಲಿಲ್ಲ ನೋಡು ಅಣ್ಣ. ಆದರೂ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಅವ ಆಕಿದೇನ ಕೆಲ್ಸ ಇತ್ತವ. ದೀಪಾವಳಿಗೆ ಸುಟ್ಟಿ ಕೊಟ್ಟಾರ, ಎಂಥ ಕೆಲಸಲ? ತಾಯಿ ಮನೆಗೆ ಹೋದ್ಲಲ್ಲ, ಹಬ್ಬ ಮಾಡ್ಬೇಕಲ್ಲ ಅಂತೇಳಿ. ಅದು ಅವರಪ್ಪ ಅವ್ರ ಮನೆಗೆ ಯಾರೂ ಇಲ್ಲಲ್ಲ. ಆ್ಯಕ್ಚುಲಿ ನಾನು ಹೋಗ್ಬೇಕು ಈಗ 12 ಗಂಟೆ ಅಷ್ಟೊತ್ತಿಗೆ ಹೋಗ್ತೀನಿ ನಾನು. ಮತ್ತು ಹೊಸ್ದಾಗಿ ಮದುವೆಗಿಂದ ಹಳೆಯ ಮಗಳು ಅಲ್ಲೇ ಮಾಡ್ಬೇಕಿಲ್ಲ ಹಬ್ಬ. ಪಾಪ ನಿನ್ನೆ ಫೋನ್ ಹಚ್ಚಿ ಕರ್ದಾರ ಅವ್ರು. ಹೋಗ್ಬಾರಪ್ಪ, ಹೋಗಿ ಬಾ.
ನೋಡು ಒಂದು ಮಾತ್ರ ಫೋನ್ ಹಚ್ಚಿ ನನಗೆ ಮಗಳನ್ನ ಹಳ್ಯಾನ ಇದು ಕಳಿಸ್ರಿ ಅಂತೇಳಿ ಏನಾರ ತಲೆ ಒಳಗೆ ಐತೆ ನೋಡೋರಿಗೆ ನನ್ನ ಮಗಳನ್ನ ನಿಮ್ಮ ಮಗನ್ನ ಕಳಿಸ್ರಿ ಹಬ್ಬ ಮಾಡಿಸಿ ಕಳಿಸ್ತೀವಿ ಅಂತ ನಾನು ಕೇಳ್ಬೇಕಾ ಅಲ್ಲ ಇವ್ರು ನಾನು ಕೇಳಂದ್ರೆ ಅವ್ರು ನಾನು ಕೇಳ್ಯಾರನ್ನ ಇವರೇ ಮುಂದರ್ತ ಕುಣಿತಾರ ಮತ್ತು ನನ್ನೇ ಕೇಳ್ತಾರ ಅವರು ಅಯ್ಯೋ ಅವ ಹೋಗ್ಲಿ ಬಿಡವ ತಗಿ ಯಾಕೆ ಈಗ ಹಬ್ಬದ ದಿನ ಜಗಳ ಮಾಡ್ತಿ ಆಮೇಲೆ ನಿಮ್ಮತ್ತಿ ಒಂದು ಜೊತೆ ಬಳಿ ಕೇಳಿದ್ರ ರೊಕ್ಕ ಕೊಟ್ಟು ತಗೋ ಅಂತಾಳ ನಿಮ್ಮ ಮಾವ ನೋಡು ಒಂದು ಜೊತೆ ಬಳಿಗೆ ಹಿಂಗಂದ್ರೆ ನಾಡು ರೊಕ್ಕ ರೂಪಾಯಿ ಕೊಡಕ್ಕೆ ಬಿಡ್ತಾರ ಇವ್ರು ನೀ ಏನಾರು ರೊಕ್ಕ ರೂಪಾಯಿ ಯಾವಾಗಾರ ಕೊಡೋದಿದ್ರೆ ಅವ್ರಿಗೆ ಕಾಣ್ಲಂಗೆ ಕೊಡವ ನನಗೆ ವಾತ್ ಬಿಡವ ಈಗ ನಡಿ ಪಿಡತಿ ನಡಿ